ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಜುರ್ ಅಕಾಡೆಮಿ. ಈ ಸೆಷನಲ್ಲಿ ನಾವು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 2 ಸಬ್ ಕ್ವಶನ್ ಸಿನ ಇವತ್ತು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಒನ್ ಕ್ವಶನ್ ನೋಡ್ರಿ. ಆಯಿಲ್ದು ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟಿದ್ದಾರೆ, ಮರ್ಕ್ಯೂರಿದು ಸ್ಪೆಸಿಫಿಕ್ ವೇಟ್ ಕೊಟ್ಟಿದ್ದಾರೆ, ವಾಟರ್ದು ಸ್ಪೆಸಿಫಿಕ್ ವೇಟ್ ಕೊಟ್ಟಿದ್ದಾರೆ, ಅಟ್ಮಾಸ್ಫಿಯರಿಕ್ ಪ್ರೆಷರು 101 ಕಿಲೋ ಪಾಸ್ಕಲ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಫಿಗರ್ ಕೊಟ್ಟಿದ್ದಾರೆ, ಏರ್ ಪ್ರೆಷರ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿರೋದು. ಏರ್ ಪ್ರೆಷರ್. ಓಕೆ ಫೈನ್. ಇದು ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ. ಈ ಟ್ಯಾಂಕಲ್ಲಿ ಏರ್ ಇದೆ, ಆಯಿಲ್ ಇದೆ. ಡ್ಯೂ ಟು ಏರ್ ಈ ಟ್ಯಾಂಕಲ್ಲಿ ಪ್ರೆಷರ್ ಎಷ್ಟು ಕ್ರಿಯೇಟ್ ಆಗ್ತಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿರೋದು. ಸಿಂಪಲ್. ದಿಸ್ ಈಸ್ ಅ ಮ್ಯಾನೋಮೀಟರ್, ದಿಸ್ ಈಸ್ ರೈಟ್ ಲಿಂಬ್, ದಿಸ್ ಈಸ್ ಲೆಫ್ಟ್ ಲಿಂಬ್ ಆಫ್ ಮ್ಯಾನೋಮೀಟರ್. ಓಕೆ, ನೆಕ್ಸ್ಟ್ ಹೈಟ್ ಆಫ್ ದಿ ಆಯಿಲ್ ಈಸ್ 1 ಮೀಟರ್ ಪ್ಲಸ್ 0.8 ಮೀಟರ್ ಇದೆ. ದೆನ್ ಹೈಟ್ ಆಫ್ ದಿ ಮರ್ಕ್ಯೂರಿ ಈಸ್ 1 ಮೈನಸ್ 0.9. ಓಕೆ, 1 ಮೈನಸ್ 0.9 ಅಂದರೆ ಮರ್ಕ್ಯೂರಿದ ಹೈಟ್ ಎಷ್ಟು ಬರುತ್ತೆ? ಇದು 0.1 ಬರುತ್ತೆ. 0.1 ಮೀಟರ್ ಬರುತ್ತೆ. ಓಕೆ, ಫಸ್ಟ್ ರೈಟ್ ಡೌನ್ ಗಿವನ್ ಡೇಟಾ. ಯಾವುದೇ ಕ್ವಶನ್ನ ನೀವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಕ್ವಶನ್ನ ನೀಟಾಗಿ ಓದಬೇಕು. ಅದಾದಮೇಲೆ ಆ ಕ್ವಶನಲ್ಲಿ ಕೊಟ್ಟಿರೋ ಗಿವನ್ ಡೇಟಾನ ಬರ್ಕೋಬೇಕು. ಓಕೆನಾ? ಫಸ್ಟ್ ಒನ್ ಡೇಟಾ ಏನಿದೆ ಅದನ್ನು ಒಂದ್ಸಲ ನೋಟ್ ಡೌನ್ ಮಾಡಿ. ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟಿದ್ದಾರೆ. ಓಕೆ, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಆಯಿಲ್ 0.8 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಪೆಸಿಫಿಕ್ ವೇಟ್ ಕೊಟ್ಟಿದ್ದಾರೆ. ನೋಡಿ, ಸ್ಪೆಸಿಫಿಕ್ ವೇಟ್, ಸ್ಪೆಸಿಫಿಕ್ ಗ್ರಾವಿಟಿ ಇಸ್ ಅ ಡಿಫ್ರೆಂಟ್, ಸ್ಪೆಸಿಫಿಕ್ ವೇಟ್ ಇಸ್ ಅ ಡಿಫ್ರೆಂಟ್. ಸ್ಪೆಸಿಫಿಕ್ ವೇಟ್ ಆಫ್ ಮರ್ಕ್ಯೂರಿ ಬಂದು 133.28 ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಓಕೆ, ಸ್ಪೆಸಿಫಿಕ್ ವೇಟ್ ಆಫ್ ವಾಟರ್ ಇದೆ, ವಾಟರ್ ದಟ್ಸ್ ಈಸ್ ಈಕ್ವಲ್ ಟು 9.80 ಕಿಲೋನ್ಯೂಟನ್ ಪರ್ ಕ್ಯೂಬಿಕ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಪೆಸಿಫಿಕ್ ವೇಟ್ ಆಫ್ ಆಯಿಲ್. ಓಕೆ, ಸ್ಪೆಸಿಫಿಕ್ ವೇಟ್ ಆಫ್ ಆಯಿಲ್. Specific gravity is 0.8, so write down 0.8 multiplied by specific weight of water 9.80. After solving this, we will get a 7.84 kilonewton per cubic meter. Now, step 3. We have to calculate the pressure in left limb and right limb. Okay, pressure in left limb will be pressure of air due to air plus pressure due to oil. That is equal to pressure in right limb. This one here is atmospheric pressure PATM and here is pressure due to Hg, mercury. Okay, so pressure due to atmospheric, then pressure due to mercury. Okay, we have to determine this one, pressure due to air, keep as it is, plus pressure due to oil. We can calculate this by specific weight of oil. Okay, ನಾನು ಸ್ಪೆಸಿಫಿಕ್ ವೇಟ್ ಆಫ್ ಆಯಿಲ್ನ W ಆಯಿಲ್ ಅಂತ ಬರಿತಾ ಇದ್ದೀನಿ. ಸ್ಪೆಸಿಫಿಕ್ ವೇಟ್ ಆಫ್ ಆಯಿಲ್ ಮಲ್ಟಿಪ್ಲೈಡ್ ಬೈ height of oil. Okay, that is equal to atmospheric pressure plus pressure due to Hg is weight of specific weight of mercury. ಅದನ್ನು ನಾನು WHG ಅಂತ ಬರಿತಾ ಇದ್ದೀನಿ into height of mercury. Okay, P air as it is plus specific weight of oil is calculated 7.84. So 7.84 into height of oil is, you can see oil ಇಲ್ಲಿದೆ, ಇಲ್ಲಿಂದ ಇಲ್ಲಿವರೆಗೂ ಇದೆ ನೋಡಿ ಅಲ್ವಾ. ಸೊ 0.8 this one plus 0.1 sorry 0.8 plus 1, that is 1 plus 0.8. that is equal to atmospheric pressure ನ ಕೊಟ್ಟಿದ್ದಾರೆ. atmospheric pressure ಇಲ್ಲಿದೆ, atmospheric air pressure is 101 kilopascal plus specific weight of mercury ಕೊಟ್ಟಿದ್ದಾರೆ. specific weight of mercury
131.28 ಇಂಟು ಹೈಟ್ ಆಫ್ ಮರ್ಕ್ಯುರಿ. ಇಲ್ಲಿ ನೋಡಿ ಹೈಟ್ ಆಫ್ ಮರ್ಕ್ಯುರಿ ಇಷ್ಟೇ ಇರೋದು, ಇಲ್ಲಿ ಹೈಟ್ ಆಫ್ ಮರ್ಕ್ಯುರಿ ದಿಸ್ ಮಚ್. ಸೊ ಟೋಟಲ್ ಈಸ್ 1 minus 0.9, that is 0.1. Pressure due to air. After solving this, we will get a pressure due to air in a tank. Okay, ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಹಾಕಿ. P air equals to 100.216 kilonewton per cubic meter. Simple. This is the answer. ನೋಡಿ ಇಷ್ಟು ಸಿಂಪಲ್ ಇದೆ. You will get a 8 marks. You will get a 8 marks. Okay. ಫಸ್ಟ್ ನೀಟಾಗಿ ಕ್ವಶನ್ನ ಓದಬೇಕಾ, ಅದಾದಮೇಲೆ ಕೊಟ್ಟಿರೋ ಫಿಗರ್ನ ಅಬ್ಸರ್ವ್ ಮಾಡಬೇಕಾ, ಅಲ್ಲಿಂದ ಗಿವನ್ ಡೇಟನ್ನು ಬರಿಬೇಕಾ. ಗಿವನ್ ಡೇಟಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಆಯಿಲ್ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ವೇಟ್ ಆಫ್ ಮರ್ಕ್ಯುರಿ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ವೇಟ್ ಆಫ್ ವಾಟರ್ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ಸ್ಪೆಸಿಫಿಕ್ gravity of oil and specific weight of water, we can calculate specific weight of oil, right? Specific weight of oil this much, this is 7.84. Then you have to know the relation of pressure in a left limb of mercury and right limb of mercury. So this one, okay, this is a left limb. You can observe here, this is left limb of manometer, left, and this is right of manometer. Left limb alli oil ide, pressure due to oil plus air ide. Okay, right limb alli pressure due to atmosphere, ನೋಡಿ ಇದು ಓಪನ್ ಇದೆ atmosphere ಗೆ ಅಲ್ವಾ, then mercury ide. So this one, atmospheric pressure plus mercury. Putting all the values, you will get a pressure due to air 100.216 kilonewton per cubic meter. ಓಕೆ, ಈಸಿ ಇದೆ. ಸೊ ಜಸ್ಟ್ ಆ ಫಾರ್ಮುಲಾ ನಿಮಗೆ ಗೊತ್ತಾದರೆ, ಆ ರಿಲೇಷನ್ ನಿಮಗೆ ಗೊತ್ತಾದರೆ ನೀವು ವ್ಯಾಲ್ಯೂನ ಪುಟ್ ಮಾಡಿ ಕ್ಯಾಲ್ಸಿ ಒಳಗೆ ಹಾಕಿ ಸಾಲ್ವ್ ಮಾಡ್ಬೋದು. ಈ ಪ್ರಾಬ್ಲಮಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಪ್ರಾಬ್ಲಮ್ ಡಿಫಿಕಲ್ಟಿ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇನ್ನೇನು 2-3 ಡೇಸಲ್ಲಿ ನಿಮ್ಮದು ಎಕ್ಸಾಮ್ ಇದೆ ಅಂತ ಅನ್ಸುತ್ತೆ. ಸೊ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ರಾಜರ ಅಕಾಡೆಮಿ ಜೊತೆಗೆ ಕಾಂಟ್ಯಾಕ್ಟಲ್ಲಿರಿ. ಸೊ ಕಮೆಂಟ್ ಮಾಡಿದರೆ ನಿಮ್ಮ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ. ಥ್ಯಾಂಕ್ ಯು. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸೆಷನ್.